ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಹೇಗಾಯ್ತಮ್ಮ ಪ್ರೋಗ್ರಾಮ್? ನೀನು ಹೋಗಿದ್ಯಾ ಅಂದಮೇಲೆ ಚೆನ್ನಾಗಿ ಆಗಿರುತ್ತೆ ಬಿಡು. ಅದಕ್ಕೆ ಚಿರು, ಯಾಕೊಂಥರ ಇದ್ದೀರಾ? ಏನಿಲ್ಲ ಚಿರು, ನಂಗೆ ಸ್ವಲ್ಪ ತಲೆನೋದಾಗ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ. ನೀವು ನನಗೆ ಹೇಳ್ದೆ ಮುಚ್ಚಿಡ್ತಾ ಇದ್ದೀರಾ. ಏನಾಯ್ತು ಹೇಳಿ. ಯಾಕಮ್ಮ ಸೌಂದರ್ಯ ಏನು ಮಾತಾಡ್ತಾ ಇಲ್ಲ? ಅರ್ಚನಾ, ನೀನು ಸೌಂದರ್ಯ ಹೋಗಿರೋ ಫಂಕ್ಷನ್ಗೆ ತಾನೇ ಹೋಗಿದ್ದು. ಅಲ್ಲಿ ಸೌಂದರ್ಯಗೆ ಏನಾದರೂ ತೊಂದರೆ ಆಯ್ತಾ? ಅವಳು ಯಾಕೊಂಥರ ಇದ್ದಾಳೆ? ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ನೀವೆಲ್ಲರೂ ಹೀಗೆ ಸುಮ್ಮನೆ ಇದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು? ಅಕ್ಕ ನೀವು ಹೋಗಿ. ಯಾಕ್ರಿ ಹೆಚ್ಚಿನ ರೂಮ್ ಕಳಿಸ್ತಿದ್ದೀರಾ? ಏನಾಯ್ತು ಅಂತ ಅವಳು ಹೇಳಿ ಇರಿ. ಒಂದು ಸ್ವಲ್ಪ ತಲೆನೋವ್ತಿದೆ, ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾರೆ. ಅಕ್ಕ ನೀವು ಹೋಗಿ. ಅದಕ್ಕೆ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಆದರೂ ನಮ್ಮೆಲ್ರಿಗೂ ಗೊತ್ತಾಗುತ್ತೆ. ನೀವು ಈ ಥರ ಇರೋದ್ರೆ ನಮಗೆ ನೋಡೋಕ್ಕಾಗ್ತಿಲ್ಲ. ಏನಾಯ್ತು ಹೇಳಿ. ನಾನೇನು ಕೇಳ್ಬೇಡ ಚಿರು, ಪ್ಲೀಸ್ ಲೀವ್ ಮಿ ಅಲೋನ್. ನಿಂತ್ಕೋ ಸೌಂದರ್ಯ, ಯಾಕೆ ಹೀಗೆ ಮಾಡ್ತಿದೀಯಾ? ಏನಾಯ್ತು ಸುಕನ್ಯಾ? ಯಾಕೆ ಹಾಗೆ ಕೇಳ್ತಾ ಇದೀಯಾ? ಸೌಂದರ್ಯ ಅಂತದ್ದು ಏನ್ ಮಾಡಿದ್ಲು? ಸೌಂದರ್ಯ, ನಿನ್ಗಾಗಿರೋ ಅವಮಾನನ ಮನೆಯವ್ರ ಮುಂದೆ ಯಾಕೆ ಮುಚ್ಚಿಡ್ತಿದೀಯಾ? ಏನಾಯ್ತು ಅಂತ ಎಲ್ರಿಗೂ ಹೇಳು. ಅದಕ್ಕೆ ಅವಮಾನ ಆಯ್ತಾ? ಯಾರು ಮಾಡಿದ್ರು ಹೇಳಿ ಚಿಕ್ಕಮ್ಮ. ಇನ್ಯಾರಪ್ಪ ಮಾಡಕ್ಕಾಗತ್ತೆ? ಇದಾಳಲ್ಲ ನಿನ್ ಮುದ್ದಿನ ಹೆಂಡತಿ ದೀಪ, ಅವಳಿಂದಾನೇ ಅವಮಾನ ಆಗಿದ್ದು. ಏನು ಹೇಳ್ತಿದ್ರ ಚಿಕ್ಕಮ್ಮ? ದೀಪ ಅವ್ರು ಹೇಗೆ ಅದಕ್ಕೆ ಅವಮಾನ ಮಾಡ್ತಾರೆ? ದೀಪ ಅವ್ರು ಹೋಗಿದ್ದು ಅದು ಯಾವುದೋ ಸೀಮಂತಕ್ಕೆ, ಅದಕ್ಕೆ ಹೋಗಿದ್ದು NGO ಪ್ರೋಗ್ರಾಮ್ಗೆ. ಚಿರು, ನೀನ್ ಅಲ್ಲೇ ತಪ್ಪು ತಿಳ್ಕೊಂಡಿದೀಯಾ. ಪಾಪ ಇವಳು ಹಳ್ಳಿ ಹುಡುಗಿ, ಮುಗ್ದೆ ಏನು ಗೊತ್ತಾಗಲ್ಲ ಅಂತ ನೀನ್ ಅನ್ಕೊಂಡಿದೀಯಾ. ಆದ್ರೆ ಇವಳು ಮಳ್ಳಿ ಮಳ್ಳಿ ಮಂಚದ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗೆ ನೌಟಂಕಿ ಮಾಡೋಳು ಇವಳು. ಏನೇ ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು ಗೊಂಬೆ ತರ ಹಾಗೆ ನಿಂತಿದೀಯಲ್ಲ. ನಿನ್ ಕಣ್ಣಲ್ಲೇ ಕಾಣ್ತಾ ಇದೆ ನೀನ್ ಮಾಡಿರೋ ತಪ್ಪು ಏನು ಅಂತ. ಅದಕ್ಕೆ ಕನ್ನಡಕ ಹಾಕೊಂಡು ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡ. ಸೌಂದರ್ಯ ಹೋಗಿದ್ ಫಂಕ್ಷನ್ಗೆ ನೀನೇನಕ್ಕೆ ಹೋಗಿದ್ದೆ ಎಲ್ರಿಗೂ ಹೇಳು. ಈ ಸಂದರ್ಭದಲ್ಲಿ ರಾಹುಲ್ ಅಣ್ಣ ಬಂದಿದ್ರು ಅಂತ ನಾನು ಎಲ್ರ ಮುಂದೆ ಸತ್ಯ ಹೇಳಿದ್ರೆ ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಆಮೇಲೆ ಅರ್ಚನಾ ಅಕ್ಕಂಗೆ ಅವ್ರನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಒತ್ತಡ ಹಾಕ್ತಾರೆ. ಅದರಿಂದ ಇವರಿಬ್ರನ್ನ ಒಂದ್ ಮಾಡಬೇಕು ಅಂತ ಅನ್ಕೊಂಡಿರೋ ನನ್ನ ಪ್ರಯತ್ನ ಕಷ್ಟ ಆಗ್ಬೋದು. ನನ್ನ ಫ್ರೆಂಡು ಫೋನ್ ಮಾಡಿದ್ಲು, ಯಾರೋ ಕ್ರಾಂತಿಕಾರಿ ಬಂದಿದ್ನಂತೆ. ಸೌಂದರ್ಯ ಕೊಟ್ರೆ ಪ್ರಶಸ್ತಿ ನಾನು ತಗೊಳ್ಳಲ್ಲ, ದೀಪ ಕೊಟ್ರೆ ಮಾತ್ರ ತಗೊಳ್ಳೋದು ಅಂತ ಇವಳ ಕೈಯಲ್ಲೇ ತಗೊಂಡಂತೆ. ಹೌದಾ? ಯಾರವನು? ಮಾವ, ಆಗಿದ್ದೆಲ್ಲ ಒಂದು ಕಹಿ ಘಟನೆ ಅಂತ ಅನ್ಕೊಂಡು ಇಲ್ಲಿಗೆ ಬಿಟ್ಬಿಡೋಣ. ಅವ್ನು ಯಾರೋ ಏನೋ ಮಾಡ್ದ ಅಂತ ನಾವ್ಯಾಕೆ ಮಾವ ತಲೆ ಕೆಡ್ಸ್ಕೋಬೇಕು? ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು. ಅದು ಹೇಗಾಗುತ್ತೆ ಅದಕ್ಕೆ? ಅಷ್ಟು ಜನದ ಮುಂದೆ ಯಾರೋ ಒಬ್ಬ ನಿಮ್ಮ ಕೈಲಿ ಅವಾರ್ಡ್ ತಗೊಳ್ಳಲ್ಲ ಅಂದ್ರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಹೌದಮ್ಮ, ಅವನು ಯಾರೇ ಆಗ್ಲಿ ನಿನ್ನಿಂದ ಪ್ರಶಸ್ತಿ ತಗೊಳ್ಳಲ್ಲ ಅಂತ ಅವನು ಹೇಗೆ ಹೇಳ್ತಾನೆ? ಬಾಬಾ, ಸೌಂದರ್ಯನ ಕೈಯಿಂದ ಪ್ರಶಸ್ತಿ ತಗೊಳ್ಳೋದು ಅವನ್ಗೆ ಅವಮಾನ ಅಂತೆ. ಅದಕ್ಕೆ ಆ ದೀಪನ್ ಕೈಯಿಂದ ಪ್ರಶಸ್ತಿ ತಗೊಂಡಿದ್ದಾನೆ. ಬಡವರು ಶ್ರೀಮಂತರು ಅನ್ನೋ ಮನಸ್ಥಿತಿಲಿರೋನವನು. ಅದಕ್ಕೆಲ್ಲ ಕಾರಣ ಇಲ್ಲಿದ್ದಾಳಲ್ಲ ಇವಳು. ಅವಳೇನು ಫಂಕ್ಷನ್ಗೆ ಹೋಗ್ಬೇಕಿತ್ತು? ಒಂದ್ ಕೆಲ್ಸ ಮಾಡೋಣ, ಸೌಂದರ್ಯ ಇನ್ಮೇಲೆ ಮನೇಲೇ ಇರ್ಲಿ. ಸೌಂದರ್ಯ ಹೋಗೋ ಫಂಕ್ಷನ್ಗೆಲ್ಲ ಇವಳೇ ಹೋಗ್ಲಿ. ಇಷ್ಟು ವರ್ಷ ಸೌಂದರ್ಯ ಕಾಪಾಡ್ಕೊಂಡು ಬಂದಿದ್ದ ಹೆಸರೆಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಏನಮ್ಮ ದೀಪ ಇದೆಲ್ಲ? ನೀನ್ ಯಾಕಲ್ಲಿ ಹೋಗಿದ್ದೆ? ಏನು ಮಾತಾಡದೆ ಮೌನವಾಗಿ ನಿಂತ್ಕೊಂಡ್ಬಿಟ್ರೆ ಮಾಡಿರೋ ತಪ್ಪು ಸರಿ ಹೋಗಲ್ಲ.
ನೀವು ಯಾಕೆ ಅಲ್ಲಿಗೆ ಹೋಗಿದ್ರಿ? ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಸೌಂದರ್ಯ ಮೇಡಮ್ ಥರ ನಾನು ಈ ಮನೆ ಸೊಸೆ ಅಲ್ವಾ, ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಈ ಥರ ಎಲ್ಲ ಆಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೀಗೆಲ್ಲ ಆಗುತ್ತೆ ಅಂತ ಹೇಗ್ರಿ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ನೀವು ಯಾವ ಉದ್ದೇಶ ಇಟ್ಕೊಂಡು ಹೋದ್ರೋ ಗೊತ್ತಿಲ್ಲ, ಆದರೆ ನಿಮ್ಮಿಂದ ಅವ್ನು ಯಾರೋ ನಮ್ಮ ಅತ್ತಿಗೆ ಅವಮಾನ ಮಾಡಿದ್ದಾನೆ. ಅಲ್ಲ ರೀ, ಅವ್ನು ಯಾರೋ ನಿಮ್ಮಿಂದ ಅವಾರ್ಡ್ ತಗೋತೀನಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಬೇಡ ನಮ್ಮ ಅತ್ತಿಗೆ ಹತ್ರನೇ ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ವಾ? ಅಲ್ಲ, ನೀವೇ ಕೊಡಿ ಅಂತ ತುಂಬಾ ಒತ್ತಾಯ ಮಾಡಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನೀವು ಮಾಡಿರೋ ತಪ್ಪಿಂದ ಪಬ್ಲಿಕ್ ಅಲ್ಲಿ ಅತ್ತಿಗೆಗೆ ಅವಮಾನ ಆಗಿದೆ ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಗೊತ್ತಿದೆ. ಗೊತ್ತಿದ್ರೂ ಸುಮ್ಮನೆ ಇದ್ದೀರಾ? ಕೊನೆ ಪಕ್ಷ ಒಂದು ಸಾರಿನಾದ್ರು ಕೇಳ್ಬೋದಲ್ವಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಾನು ಸಾರಿ ಕೇಳೋದ್ರಿಂದ ಅವ್ರಿಗಾಗೆ ಅವಮಾನ ಹೋಗುತ್ತೆ ಅಂದ್ರೆ ಕೇಳ್ತೀನಿ. ಈ ಅಧಿಕ ಪ್ರಸಂಗತನದ ಮಾತುಗಳು ಆಡಬೇಡಿ. ನೀವು ಸಾರಿ ಕೇಳಿದ್ರೆ ಅಟ್ಲೀಸ್ಟ್ ಅದಕ್ಕೆ ಮನ್ಸ್ಗಾಗಿರೋ ನೋವು ಸ್ವಲ್ಪ ಕಡಿಮೆ ಆಗತ್ತೆ. ನೋ ಚಿರು, ನನಗೆ ಯಾರು ಸಾರಿ ಕೇಳೋದು ಬೇಡ, ಅದ್ರ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಕೇಳಿಸ್ಕೊಳ್ಳಿ, ನಾನೇ ಇಷ್ಟು ನಿಮಗೆ ಬೈತಾ ಇದ್ರು ಅದಕ್ಕೆ ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ. ಇದ್ರಲ್ಲಿ ಅವ್ರು ಎಂಥವ್ರು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆಯ್ತು, ನಿಮ್ಮ ಅತ್ತಿಗೆಗೆ ಸಮಾಧಾನ ಆಗುತ್ತೆ ಅಂದ್ರೆ ಕ್ಷಮೆ ಕೇಳ್ತೀನಿ. ಇಲ್ದೆ ನನ್ನಿಂದ ಆಗಿರೋ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಸೌಂದರ್ಯ ಮಾಡೋದು. ಅದಕ್ಕೆ ಥರ ಆಗಬೇಕು ಅಂತ ಕನ್ಸು ಕಾಣೋದು ದೊಡ್ಡದಲ್ಲ, ಅವ್ರ ಥರ ಸ್ಟ್ಯಾಂಡರ್ಡ್ ಆಗಿ ಹೇಗಿರಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು. ಏನಪ್ಪ ಚಿರು, ಇವಳು ನಮ್ ಸೌಂದರ್ಯನ್ ತರ ಆಗ್ಲಿ ಅಂತ ಇಂಡೈರೆಕ್ಟ್ ಆಗಿ ನಿನ್ ಹೆಂಡತಿಗೆ ಸಪೋರ್ಟ್ ಮಾಡ್ತಿದೀಯಾ? ಏನ್ ಹೇಳ್ತಾ ಇದೀಯ ಸುಕನ್ಯಾ? ಸೌಂದರ್ಯ ಸ್ಥಾನನ ಈ ಮನೇಲಿ ಯಾರು ತುಂಬೋಕ್ಕಾಗಲ್ಲ. ಹಾಗೆ ದೀಪ ಸ್ಥಾನನು ಯಾರು ತುಂಬೋಕ್ಕಾಗಲ್ಲ. ಅವರವರ ವ್ಯಕ್ತಿತ್ವ ಅವರವರದೇ, ಅದಕ್ಕೆ ಅದರದ್ದೇ ಆದ ಬೆಲೆ ಇರುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರದು. ಚಿನ್ನದಲ್ಲಿ ನಾವು ಎಷ್ಟೇ ತರದ ಡಿಸೈನ್ ಮಾಡಿದ್ರು ಅದು ಚಿನ್ನನೇ ತಾನೆ. ಚಿನ್ನಕ್ಕೆ ಅದರದ್ದೇ ಆದ ಬೆಲೆ ಇರುತ್ತೆ. ಅದನ್ನ ಈ ಮನೆಯಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಮಾವ ಹೇಳಿದ್ದು ಸರಿ ಇತ್ತಲ್ವಾ ಹಸ್ಬೆಂಡು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.